ಹಲೋ ಡೈಮಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಂಡರ್ 20,000 ದಿ ಬೆಸ್ಟ್ ಫೋನ್ಗಳ ಬಗ್ಗೆ ಆದ್ರೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ 10,000 ಒಳಗಡೆ ಬರುವಂತ ಬೆಸ್ಟ್ ಫೋನ್ಗಳನ್ನಾದ್ರೆ ನಾನು ನಿಮಗೆ ತಿಳಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಟೈಟ್ ಆಗಿ ರಿಸರ್ಚ್ ಆದ್ರೆ ಮಾಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ನಾನೆಲ್ಲ ಮ್ಯಾಕ್ಸಿಮಮ್ ನಾನು ನೋಟಿಸ್ ಮಾಡಿರೋದು ಆಂಟಿಟ್ಯೂಡ್ ಸ್ಕೋರ್ ಜಾಸ್ತಿ ಯಾವ್ದು ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತೆ ಬ್ಯಾಟ್ರಿ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ಮೈನ್ ಥಿಂಗ್ ಆಗಿ ಇಟ್ಕೊಂಡು ಇದನ್ನ ಅದ್ರಲ್ಲಿ ಲಿಸ್ಟ್ ಮಾಡಿರ್ತೀನಿ. ಯಾಕಂದ್ರೆ 10,000 ರೂಪಾಯಿ ಬಜೆಟ್ ಇಡ್ತಾ ಇದ್ರ ಅನ್ನೋದಾದ್ರೆ ನಿಮ್ಗೆ ಈ ಕಡೆ ತುಂಬಾ ಲೋ ಎಂಡ್ ಫೋನ್ಸ್ ಸಿಗುತ್ತೆ, ಸ್ವಲ್ಪ ಚೆನ್ನಾಗಿರೋ ಫೋನ್ಸ್ ಸಿಗುತ್ತೆ. ಯಾಕಂದ್ರೆ 11,000-12,000 ರೂಪಾಯಿ ರೇಂಜ್ಗೆ ಆದ್ರೆ ಹೋಗ್ಬೇಕಾಗುತ್ತೆ ಆ ಫೋನ್ಗಳಿಗೋಸ್ಕರ. ಸೊ ಇನ್ನು ಮಿಕ್ಕಿದೆಲ್ಲ 4G ಫೋನ್ಗಳಾಗ್ಬಿಡುತ್ತೆ. ಅದ್ರಲ್ಲೂ ನಾನು ಪ್ರಿಫರ್ಡ್ ಆಗಿ 5G ಫೋನ್ಗಳನ್ನಾದ್ರೆ ನಿಮ್ಗೆ ಲಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಫೋನ್ ನೋಡ್ಕೊಳ್ಳೋದಾದ್ರೆ ನಮ್ಗೆ ಐಕ್ಯೂ ಕಡೆಯಿಂದ ಐಕ್ಯೂ Z9 ಲೈಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು 10,000 ರೂಪಾಯಿಗೆ ಲಾಂಚ್ ಆಗಿರುವಂತ ಫೋನು. ನಮ್ಗೆ ಆಫರ್ಸ್ ಎಲ್ಲ ಹೋದ್ರೆ ಒಂದು 8,900 or 9,000 ಆದ್ರೆ ನಮ್ಗೆ ಇದು ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಫಸ್ಟ್ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ 5,000 mAh ಬ್ಯಾಟ್ರಿ ಇರೋ ಫೋನ್ಗಳನ್ನಾದ್ರೆ ನೋಡಿದ್ದೀನಿ, ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರೋದನ್ನಾದ್ರೆ ನೋಡಿದ್ದೀನಿ. ಇದರಲ್ಲಿ ನಮ್ಗೆ ಆಂಟಿಟ್ಯೂಡ್ ಸ್ಕೋರ್ ನೋಡ್ಕೊಂಡ್ರೆ ನಮ್ಗೆ ಆಲ್ಮೋಸ್ಟ್ 3,90,000 ಅರೌಂಡ್ ಆಂಟಿಟ್ಯೂಡ್ ಸ್ಕೋರ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮ್ಗೆ ರೆಡ್ಮಿ ಕಡೆಯಿಂದ ರೆಡ್ಮಿ 13C 5G ಫೋನು. ನಮ್ಗೆ ಇದು ಸಹ ಆಲ್ಮೋಸ್ಟ್ 9,000-9,500 ರೂಪಾಯಿ ಪ್ರೈಸ್ ರೇಂಜ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲಾ ಫೋನ್ಗಳ ಲಿಂಕ್ ನಿಮ್ಗೆ ಬೇಕಂದ್ರೆ ಇಲ್ಲಿ ಕೆಳಗಡೆ ಪ್ರಾಡಕ್ಟ್ ಅಂತ ಇದೆಯಲ್ಲ, ಇದರಲ್ಲಿ ಎಲ್ಲಾ ಫೋನ್ಗಳ ಲಿಂಕ್ ಆದ್ರೆ ಕೊಟ್ಟಿರ್ತೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಫೋನ್ಗಳ ಅಮೆಜಾನ್ ಲಿಂಕ್ ಆದ್ರೆ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಕೂಡ ಚೆಕ್ ಮಾಡಬಹುದು. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಕಮ್ಮಿ ಇದೆಯಾ, ಅಮೆಜಾನ್ ಅಲ್ಲಿ ಕಮ್ಮಿ ಇದೆಯಾ ಅಂದ್ಬಿಟ್ಟು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಫೋನ್ ಕೂಡ ನಮಗೆ ಸೇಮ್ ಕ್ರೈಟೇರಿಯಾ ಹೇಳ್ದಂಗೆ 5,000 mAh ನ ಬ್ಯಾಟ್ರಿನಾದ್ರೆ ಇದು ಸಹ ಹೊಂದಿದೆ. ಇದರಲ್ಲೂ ಸಹ ನಮಗೆ Dimensity 6100 ಪ್ರೊಸೆಸರ್ ನಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಮಗೆ 11,000 ರೂಪಾಯಿ ಪ್ರೈಸ್ ರೇಂಜ್ ಇರುತ್ತೆ. ಇದು ನಮಗೆ ಆಲ್ಮೋಸ್ಟ್ ಕಾರ್ಡ್ ಆಫರ್ಸ್ ಎಲ್ಲ ಹೋದ್ರೆ ಒಂದು 9,200 ರೂಪಾಯಿ ಪ್ರೈಸ್ ರೇಂಜ್ ಆದ್ರೆ ಆಲ್ಮೋಸ್ಟ್ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Motorola G45 5G ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 9,500 ರೂಪೀಸ್ ಆದ್ರೆ ಅವೈಲೇಬಲ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಅಮೆಜಾನ್ ಅಲ್ಲೂ ಬೇಕಿದ್ರೆ ಇದನ್ನ ಚೆಕ್ ಮಾಡಬಹುದು. ಇದರಲ್ಲೂ ಸಹ ನಮಗೆ 6.5 ಇಂಚಸ್ ನ HD LCD ಪ್ಲಸ್ ಡಿಸ್ಪ್ಲೇ ಆದ್ರೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. 120 ರಿಫ್ರೆಶ್ ರೇಟ್ ಕೂಡ ನಮ್ಗೆ ಇದರಲ್ಲಿ ಅವೈಲೇಬಲ್ ಇದೆ. 5,000 mAh ಬ್ಯಾಟ್ರಿ ಇದೆ. 20 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸೈಡ್ ಬಂದ್ಬಿಟ್ಟು ವಿಗನ್ ಲೆದರ್ ಇಂದ ಹೊಂದಿರುವಂತ ಈ ಫೋನು ನಮಗೆ 10,000 ರೂಪಾಯಿ ಒಳಗಡೆ ದಿ ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇದ್ರದ ಆಂಟಿಟ್ಯೂಡ್ ಸ್ಕೋರ್ ನೋಡ್ಕೊಳ್ಳೋದಾದ್ರೆ 4.5 ಲಕ್ಷ ಆಂಟಿಟ್ಯೂಡ್ ಸ್ಕೋರ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Poco M6 Plus. ಸೊ ಈ ಫೋನ್ ಕೂಡ ನಮಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು 10,000 ರೂಪಾಯಿಗೆ ಬರೋದಿಲ್ಲ, 1,000 ರೂಪಾಯಿ ನೀವು ಪ್ರೈಸ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ 11,000 ರೂಪಾಯಿಗೆ ದಿ ಬೆಸ್ಟ್ ಫೋನ್ ಆಗುತ್ತೆ. ಇದರಲ್ಲಿ ಯಾಕಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 4 Gen 2 ಆದ್ರೆ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ನಮಗೆ 5,030 mAh ಬ್ಯಾಟ್ರಿನ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ನಮಗೆ 33 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಫೋನ್ ನ ನೀವು ಪ್ರಿಫರ್ ಮಾಡಬಹುದು. ಇದನ್ನ ಅಂಡರ್ 10,000 ಗೆ ಏನಕ್ಕೆ ಸೇರಿಸಿದೆ ಅಂದ್ರೆ ಇನ್ನೊಂದು 1,000 ರೂಪಾಯಿ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಫೋನ್ ಆದ್ರೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ C65 ಅಂದ್ಬಿಟ್ಟು ಇದು ಸಹ ನಮಗೆ ಸೇಮ್ ಕ್ರೈಟೇರಿಯನ್ ಆದ್ರೆ ಮ್ಯಾಚ್ ಮಾಡುತ್ತೆ. ಸ್ಕ್ರೀನ್ ಅಲ್ಲಿ ನೀವು ಸ್ಪೆಸಿಫಿಕೇಶನ್ ನೋಡ್ತಾ ಇದ್ರ, ಇದರಲ್ಲಿ ನಮಗೆ 5,000 mAh ಬ್ಯಾಟ್ರಿ ಇರುತ್ತೆ. ಸೊ ಈ ಪ್ರೈಸ್ ಪ್ಲಾಂಟ್ ಅಲ್ಲಿ ಈ 5 ಫೋನ್ಗಳನ್ನಾದ್ರೆ ನಾನು ಲಿಸ್ಟ್ ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ಫೋನ್ಗಳು ಇದಾವೆ. ಸೊ ನಾನು ಅದನ್ನೆಲ್ಲ ಪ್ರಿಫರ್ ಮಾಡೋದಕ್ಕೆ ಹೋಗಿಲ್ಲ. ಸ್ಯಾಮ್ಸಂಗ್ ಅಲ್ಲೂ ಸಹ ಒಂದು ಫೋನ್ ಇದೆ, ಅದನ್ನು ಸಹ ನಾನು ಪ್ರಿಫರ್ ಮಾಡೋದಕ್ಕೆ ಹೋಗಿಲ್ಲ. ಆಂಟಿಟ್ಯೂಡ್ ಸ್ಕೋರ್ ನ ಬೇಸ್ ಆಗಿ ಇಟ್ಕೊಂಡು ನಾನು ಈ ಫೋನ್ಗಳ ಲಿಸ್ಟ್ ಆದ್ರೆ ಮಾಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರಲಿ ಅಂತ. ಪರ್ಫಾರ್ಮೆನ್ಸ್ ಏನಕ್ಕೆ ಅಂದ್ರೆ ನೀವು ಇದರಲ್ಲಿ ಸಣ್ಣ ಪುಟ್ಟ ವಿಡಿಯೋ ರೆಕಾರ್ಡ್ಸ್ ಅಥವಾ ಸ್ಕ್ರೀನ್ ರೆಕಾರ್ಡ್ಸ್ ಅಥವಾ ಸಣ್ಣ ಪುಟ್ಟ ಗೇಮ್ ಪ್ಲೇಸ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಲ್ಯಾಗ್ ಆಗೋದಾಗ್ಲಿ, ಫೋನು ಜಾಸ್ತಿ ಹೀಟ್ ಆಗೋದಾಗ್ಲಿ ಅಥವಾ ಫ್ರೀಸ್ ಆಗೋದಾಗ್ಲಿ ಈ ರೀತಿಯಾದ ಇಶ್ಯೂಸ್ ಈ ಫೋನ್ಗಳಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಫೋನ್ಗಳನ್ನಾದ್ರೆ ಪ್ರಿಫರ್ ಮಾಡಿದ್ದೀನಿ. 10,000 ರೂಪಾಯಿ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಫೋಟೋಸ್ ತಗೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ಫೋಟೋಸ್ ವಿಡಿಯೋಸ್ ಚೆನ್ನಾಗಿ ಬಂದ್ರೆ ಸಾಕು ಅಂತ. ಸೊ ಇದ್ರಲ್ಲೂ ಸಹ ನೀವು ಫೋಟೋಸ್ ವಿಡಿಯೋಸ್ ಅಷ್ಟು ಎಕ್ಸ್ಪೆಕ್ಟೆಡ್ ಅಂತ ಹೇಳೋದಕ್ಕಾಗಲ್ಲ, ಒಂದು ಲೆವೆಲ್ಗೆ ನೀಟ್ ಆಗಾದ್ರೆ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರೆ ಡೈಮಂಡ್ಸ್, ಇದಾಗಿತ್ತು ಈ ಅಂಡರ್ 10,000 ಫೋನ್ಗಳ ಕತೆ. ಸೊ ಇದರಲ್ಲಿ ನೀವು ಕರೆಂಟ್ ಯಾವ್ದಾದ್ರು ಫೋನ್ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಫೋನ್ ಚೂಸ್ ಮಾಡೋದಕ್ಕೆ ಹೆಲ್ಪ್ ಆಯ್ತು ಅನ್ನೋದಾದ್ರೂ ಸಹ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅದ್ರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.